ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಇಲಾಖೆ ನಮಸ್ತೆ ಆತ್ಮೀಯ ಸ್ನೇಹಿತರೆ. ನಾವು ಇಂದಿನ ತರಗತಿಯಲ್ಲಿ KSL ಯೂನಿವರ್ಸಿಟಿ ಹುಬ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂಥ ಸಿಲೆಬಸ್ ನೋಡೋದಾದರೆ ಯಾವ ಸಬ್ಜೆಕ್ಟ್ಸ್ ನಾವು ಇವತ್ತು ತಿಳ್ಕೊಳ್ತೀವಿ ಅನ್ನೋದಾದರೆ, ಇಂದಿನ ತರಗತಿಯಲ್ಲಿ ನಾವು BNS ಭಾರತೀಯ ನ್ಯಾಯ ಸಂಹಿತೆ 2023. ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತು ಈ BNS ಆ್ಯಕ್ಟ್ ಬರೋದಕ್ಕಿಂತ ಮುಂಚೆ IPC ಆ್ಯಕ್ಟ್ ಇತ್ತು ಅಂತ ಹೇಳ್ಬಿಟ್ಟು. IPC ಅಂದರೆ ಇಂಡಿಯನ್ ಫಿನಲ್ ಕೋಡ್ 1860 ಅಥವಾ ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆ 1860 ನೀವೀಗಾಗಲೇ ತಿಳ್ಕೊಂಡು ಬಂದಿದ್ದೀರಾ. ಹೊಸ ಆ್ಯಕ್ಟನ್ನು ರೀಪ್ಲೇಸ್ ಮಾಡಿದ್ದಾರೆ ಆತ್ಮೀಯ ಸ್ನೇಹಿತರೆ. ಅದೇ ಆ್ಯಕ್ಟಲ್ಲೇ ಸೇಮ್ ಸೆಕ್ಷನ್ಸು ಸೇಮ್ ಕಾನ್ಸೆಪ್ಟ್ಗಳನ್ನೇ, ಬಟ್ ಸ್ವಲ್ಪ ಚೇಂಜಸ್ ಆಗಿದೆ. ಏನು ಚೇಂಜಸ್ ಆಗಿದೆ? ಪನಿಷ್ಮೆಂಟ್ ಇರ್ಬೋದು, ಅದರಲ್ಲಿರುವಂಥ ಸೆರೆಮನೆಗಳು ಕಾರಾವಾಸ ಇರ್ಬೋದು, ಅಥವಾ ಜುಲ್ಮನೆ ದಂಡವನ್ನು ಹಾಕ್ತಿದ್ರಲ್ಲ ಅವುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿದ್ದಾರೆ ಅಥವಾ ಬದಲಾವಣೆಗಳನ್ನು ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಸರಿ IPCಗೂ ಇದಕ್ಕೆ ಏನು ಡಿಫ್ರೆನ್ಸ್ ಅಂತ ನಿಮಗೆಲ್ಲೊಂದು ಭಾವನೆ ಬರ್ತದೆ. IPCಯಲ್ಲಿ ಟೋಟಲ್ ಸೆಕ್ಷನ್ ಬಂದುಬಿಟ್ಟು ನಿಮಗೆ ಆತ್ಮೀಯ ಸ್ನೇಹಿತರೆ ಏನು, IPCಯಲ್ಲಿ ಟೋಟಲ್ 511 ಸೆಕ್ಷನ್ಗಳನ್ನು ಓದ್ತಿದ್ರಿ. ಅಲ್ಲಿ ಟೋಟಲ್ 23 ಚಾಪ್ಟರ್ಗಳಿದ್ವು ಅಥವಾ ಅಧ್ಯಯನಗಳನ್ನು ನೀವು ನೋಡಿದ್ರಿ. ಅದೇ ರೀತಿಯಾಗಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಟೋಟಲ್ ಆಗಿ ಸೆಕ್ಷನ್ 358 ಇದ್ದಾವೆ. ಚಾಪ್ಟರು 20 ನೋಡ್ತೀರಾ ಆತ್ಮೀಯ ಸ್ನೇಹಿತರೆ. ಗಮನಿಸಿ, ನಾನು ಕೊಟ್ಟಿರುವಂಥ ಸ್ಲೈಡ್ ನಿಮಗೆ ಕ್ಲಿಯರಾಗಿ ಕಾಣಿಸ್ತೆ ಅಂತ ನಾನು ಭಾವಿಸ್ತೇನೆ. IPC ಅಂದರೆ ಇಂಡಿಯನ್ ಫಿನಲ್ ಕೋಡ್ ಅಂತ ಕರಿತೀವಿ. BNS ಅಂದರೆ ಭಾರತೀಯ ನ್ಯಾಯ ಸಂಹಿತೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಮುಂದುವರೆದು ಗಮನಿಸಿ, ಕಾಮಧೇನು ಲಾ ಅಕಾಡೆಮಿಯಲ್ಲಿ ಈಗಾಗಲೇ 3 ಇಯರ್ಸ್ಗೆ ಸಂಬಂಧಪಟ್ಟಂತೆ ಆಲ್ ಸೆಮಿಸ್ಟರ್ ಕ್ಲಾಸಸ್ ತರಗತಿಗಳು ಪ್ರಾರಂಭವಾಗಿವೆ. ಗೋಲ್ಡನ್ ಆಪರ್ಚುನಿಟಿ ಫಾರ್ ಲಾ ಸ್ಟೂಡೆಂಟ್ಸ್, ಕಂಪ್ಲೀಟ್ ಲಾ ಕೋರ್ಸಸ್, ಬಿಕಮ್ ಎ ಲೀಗಲ್ ಎಕ್ಸ್ಪರ್ಟ್ಸ್, ಫುಲ್ ಸಿಲೆಬಸ್ ಕವರೇಜ್, expert professors, practical trainings, EMI options available, learn now, pay later. ಆತ್ಮೀಯ ಸ್ನೇಹಿತರೆ, ಕಾಮಧೇನು ಲಾ ಅಕಾಡೆಮಿಯಲ್ಲಿ ಈಗಾಗಲೇ 3 ವರ್ಷಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತರಗತಿಗಳು ಕೂಡ ಈಗಾಗಲೇ ಪ್ರಾರಂಭವಾಗಿದ್ದಾವೆ. ಫುಲ್ ಸಿಲೆಬಸನ್ನು ಕವರ್ ಮಾಡಿಕೊಡ್ತಿದ್ದೀವಿ. ಅದೇ ರೀತಿಯಾಗಿ ಎಕ್ಸ್ಪರ್ಟ್ ಪ್ರೊಫೆಸರ್ ಇರ್ತಾರೆ, ಪ್ರಾಕ್ಟಿಕಲ್ಸ್ ಟ್ರೈನಿಂಗ್ ಕೂಡ ನಿಮ್ಗೆ ನಡೆಸ್ಕೊಡ್ತಿದ್ದಾರೆ. ಅದೇ ರೀತಿಯಾಗಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು EMI ಆಪ್ಷನ್ಸ್. ಫಸ್ಟ್ ಕಲೀರಿ, ನಂತರ ಪಾವತಿಸಿ ಅಂತ ಹೇಳ್ಬಿಟ್ಟು EMI ಆಪ್ಷನ್ ತಗೊಳ್ಳಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನು ಕಟ್ಟು ಫಸ್ಟ್ ಕಲೀರಿ, ನಂತರ ಪಾವತಿಸಿ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ 7353872963 ಕರೆ ಮಾಡಿ. ಹಿಂದಿನ ತರಗತಿಯಲ್ಲಿ ನಾನು BNSಗೆ ಸಂಬಂಧಪಟ್ಟಂತೆ KSL ಯೂನಿವರ್ಸಿಟಿ ಹುಬ್ಬಳ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಸಿಲೆಬಸನ್ನು ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಡೀಟೇಲ್ ಆಗಿ ತಿಳ್ಕೊಂಡು ಬರೋಣ. ನೋಡಿ, ಫಸ್ಟ್ ಯೂನಿಟಲ್ಲಿ ಏನಿದೆ ನೋಡೋದಾದರೆ, ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಕ್ರೈಮ್ ಮೀನ್ಸ್ ಹಂಗಂದರೆ ಅಪರಾಧದ ಸಾಮಾನ್ಯ ತತ್ವಗಳಂತ ಹೇಳಿಬಿಟ್ಟು, ಅದರಲ್ಲಿ ಕನ್ಸೆಪ್ಷನ್ಸ್ ಆಫ್ ಕ್ರೈಮ್, ಡಿಸ್ಟಿಂಕ್ಷನ್ಸ್ ಬಿಟ್ವೀನ್ ಕ್ರೈಮ್, ಮೊರಾಲಿಟಿ ಆ್ಯಂಡ್ ಅದರ್ ರಾಂಗ್ಸ್. ಅಪರಾಧದ ಪರಿಕಲ್ಪನೆಗಳನ್ನು ನೋಡ್ತೀರಾ. ಅದೇ ರೀತಿಯಾಗಿ ಅಪರಾಧದ ಮತ್ತು ಮೊರಾಲಿಟಿ ಮೀನ್ಸ್ ನೈತಿಕತೆ ಮತ್ತು ಇತರ ತಪ್ಪುಗಳು, ಅದರ್ ರಾಂಗ್ಸ್ ಅಪಕೃತ್ಯಕ್ಕೆ ಸಂಬಂಧಪಟ್ಟಂತೆ ನೋಡ್ತೀರಾ. ಅಥವಾ ಹಲವು ಕಾನೂನುಗಳಿಗೆ ಇರುವಂಥ ಡಿಫ್ರೆನ್ಸನ್ನು, IPCಗೂ ಮತ್ತು ಇತರೆ ಕಾನೂನುಗಳ ನಡುವೆ ಇರುವಂಥ ಡಿಫ್ರೆನ್ಸನ್ನು ನೋಡ್ತೀರಾ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಒಂದೊಂದು ಸರಿಯಲ್ಲಿ IPCಯಾಗಿ ನಿಮಗೂ ಕೂಡ ಅಪರಾಧಕ್ಕೂ ಮತ್ತು ಅಪಕೃತ್ಯಕ್ಕೆ ಇರುವ ನಡುವೆ ವ್ಯತ್ಯಾಸನ ಕೇಳ್ತಾನೆ. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಾನು ಹೇಳ್ತಿರೋದು ನಿಮಗೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಅದನ್ನು ಹೊರತುಪಡಿಸಿದರೆ ನಿಮಗೆ ನೆಕ್ಸ್ಟ್ ಇರೋದು ಪ್ರಿನ್ಸಿಪಲ್ಸ್ ಆಫ್ ಕ್ರಿಮಿನಲ್ ಲಿಯಬಿಲಿಟಿ, ಕ್ರಿಮಿನಲ್ ಹೊಣೆಗಾರಿಕೆ ತತ್ವಗಳು. ಅಪರಾಧಕ್ಕೆ ಸಂಬಂಧಪಟ್ಟಂತೆ ಹೊಣೆಗಾರಿಕೆ ತತ್ವಗಳನ್ನು ತಿಳಿಸ್ಕೊಡ್ತೀವಿ. ಅದರಲ್ಲಿ ಆಕ್ಟಸ್ ರಿಯಸ್ ಆ್ಯಂಡ್ ಮೆನ್ಸ್ ರಿಯಾ ಆ್ಯಂಡ್ ಅದರ್ ರಿಲೇಟೆಡ್ ಮ್ಯಾಗ್ಝಿಮ್ಸ್, ವೇರಿಯೇಷನ್ಸ್ ಇನ್ ಲಿಯಬಿಲಿಟಿ, ಮಿಸ್ಟೇಕ್ ಇರ್ಬೋದು, ಇಂಟಾಕ್ಸಿಕೇಷನ್ಸ್ ಇರ್ಬೋದು, ಕಂಪಲ್ಷನ್ಸ್ ಇರ್ಬೋದು, ಲೀಗಲಿ ಅಬ್ನಾರ್ಮಲ್ ಪರ್ಸನ್ಸ್, ಪಾಸಿಬಲ್ ಪಾರ್ಟೀಸ್ ಟು ದಿ ಕ್ರೈಮ್, ಸ್ಟೇಟ್ ಆಬ್ಲಿಗೇಷನ್ಸ್ ಟು ಡಿಟೆಕ್ಟ್ ಆರ್ ಪನಿಷ್. ಗಮನಿಸಿ, ಕ್ರಿಮಿನಲ್ ಅಪರಾಧ ಹೊಣೆಗಾರಿಕೆ ತತ್ವಗಳಲ್ಲಿ ನೀವು ಮೆನ್ಸ್ ರಿಯಾ ಬಗ್ಗೆ, ಮೆನ್ಸ್ ರಿಯಾ ಇಲ್ಲ ಆಕ್ಟಸ್ ರಿಯಾ ಇದೆಯಲ್ಲ, ನಾನು ಮುಂದಿನ ತರಗತಿಯಲ್ಲಿ ಮೆನ್ಸ್ ರಿಯಾ ಅಂದರೆ ಏನು, ಆಕ್ಟಸ್ ರಿಯಾ ಅಂದರೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಗೊತ್ತಾಗಬೇಕು ನಿಮಗೆ ಮೆನ್ಸ್ ರಿಯಾ ಎಲ್ಲಿದೆ, ಯಾವ ಯೂನಿಟಲ್ಲಿ ಬರ್ತದೆ, ನಮಗೆ ಎಕ್ಸಾಮ್ ಪರ್ಪಸ್ ಕೇಳ್ಬೋದಾ ಇಲ್ಲ ಅಂತ ಹೇಳ್ಬಿಟ್ಟು. ಖಂಡಿತ ಆಕ್ಟಸ್ ರಿಯಸ್ ಇಲ್ಲ ಮೆನ್ಸ್ ರಿಯಸಲ್ಲಿ ನಿಮಗೆ ಒಂದು ಕ್ವಶನ್ಸನ್ನು ರೈಸ್ ಮಾಡಿರ್ತಾನೆ ಅವೆರಡರಿಂದ. ಅದನ್ನು ಹೊರತುಪಡಿಸಿದರೆ ಆ ಮ್ಯಾಗ್ಝಿಮ್ಸ್, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮ್ಯಾಗ್ಝಿಮ್ಸ್ಗಳಿದ್ದಾವೆ ರಿಲೇಟೆಡ್ ಆಗಿರೋಂಥವು. ಅದರಲ್ಲಿ ಮಿಸ್ಟೇಕ್ ಇರ್ಬೋದು, ಇಂಟಾಕ್ಸಿಕೇಷನ್ ಇರ್ಬೋದು, ಕಂಪಲ್ಷನ್ ಇರ್ಬೋದು, ಲೀಗಲಿ ಅಬ್ನಾರ್ಮಲ್ ಪರ್ಸನ್ಸ್, ಪಾಸಿಬಲ್ ಪಾರ್ಟೀಸ್ ಟು ದಿ ಕ್ರೈಮ್. ಗಮನಿಸಿ, ಮಿಸ್ಟೇಕ್ ಇರ್ಬೋದು, ತಪ್ಪು ಇರ್ಬೋದು, ಅಮಲು ಇರ್ಬೋದು, ಬಲವಂತದಿಂದ ಇರ್ಬೋದು, ಕಾನೂನುಬದ್ಧವಾಗಿ ಅಸಹಜ ವ್ಯಕ್ತಿಗಳ ಬಗ್ಗೆ ನೋಡ್ತೀರಾ. ಅಪರಾಧಕ್ಕೆ ಸಂಭವನೀಯ ಪಕ್ಷಗಳು, ಪಾಸಿಬಲ್ ಪಾರ್ಟೀಸ್. ನೀವು A1 A2 ಅಂತ ಕೇಳಿದ್ರೆ FIR ಅಲ್ಲಿ A1 A2 ಅಂತ ಇರುತ್ತೆ. ಪಾಸಿಬಲ್ ಪಾರ್ಟೀಸ್ ಅಂತ ಹೇಳ್ಬಿಟ್ಟು ಅದನ್ನು ನಾವು ಸಂಭವನೀಯ ಪಕ್ಷಗಳು ಅಂತ ಕರಿತೀವಿ. ಇಲ್ಲಿ ತುಂಬ ಇಂಪಾರ್ಟೆಂಟ್. ಅಕ್ಯೂಸ್ಡ್ ನಂಬರ್ 1, ಅಕ್ಯೂಸ್ಡ್ ನಂಬರ್ 2,
A1 A2 ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ. ಗಮನಿಸಿ, ಅದನ್ನು ನಾನು ಕ್ಲಾಸ್ ತೊಗೊಂಡು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಂದುವರೆದು ಗಮನಿಸಿ. ಸ್ಟೇಟ್ ಆಬ್ಲಿಗೇಷನ್ಸ್ ಟು ಡಿಟೆಕ್ಟ್ ಪನಿಷ್, ಪತ್ತೆ ಮಾಡಲು ಮತ್ತು ಶಿಕ್ಷಿಸಲು ರಾಜ್ಯದ ಬಾಧ್ಯತೆ ಅಂತ ತಿಳ್ಕೊಳ್ತೀರಾ. ಇದರಲ್ಲಿ ನಿಮಗೆ ಫಸ್ಟ್ 2 ಟಾಪಿಕಲ್ಲಿ ನಿಮಗೆ ಡಿಫ್ರೆನ್ಸಲ್ಲಿ ಒಂದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಅಪರಾಧಕ್ಕೂ ಮತ್ತು ಅಪಕೃತ ನಡುವಿನ ವ್ಯತ್ಯಾಸನ ಕೇಳ್ತಾನೆ. ಇನ್ನು ಸೆಕೆಂಡಲ್ಲಿ ಬಂದರೆ ನಿಮಗೆ ಆಕ್ಟಿವ್ ಸೀರಿಯಸ್ ಮೆನ್ ಸೀರಿಯಸ್ಸಲ್ಲಿ 6 ಮಾರ್ಕ್ಸಿಗೆ ಕೇಳೋಂಥ ಕ್ವಶನ್ಸು. ಇಲ್ಲ ಅಂದರೆ ವೇರಿಯಸ್ ಮ್ಯಾಗ್ಝಿನ್ಸ್ಗಳಲ್ಲಿ ಮಿಸ್ಟೇಕು, ಇಂಟಾಕ್ಸಿಕೇಷನ್, ಕಂಪಲ್ಷನ್, ಲೀಗಲಿ ಅಬ್ಸರ್ವಬಲ್ ಪರ್ಸನ್ಸು, ಇವುಗಳಲ್ಲಿ ಯಾವುದರಲ್ಲೂ ಒಂದನ್ನು 6 ಮಾರ್ಕ್ಸಿಗೆ ಕೇಳೋ ಚಾನ್ಸ್ ತುಂಬ ಇರ್ತದೆ. ಅದನ್ನು ಹೊರತುಪಡಿಸಿದರೆ ಪಾಸಿಬಲ್ ಪಾರ್ಟೀಸ್ ಟು ದಿ ಕ್ರೈಮ್, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸುಮಾರು ಸರಿ 10 ಮಾರ್ಕ್ಸಿಗೆ ಇಲ್ಲ 16 ಮಾರ್ಕ್ಸಿಗೆ ಕೇಳಿರುವಂಥ ಒಂದು ಕ್ವಶನ್ ಇದು. ಏನು ಅಪರಾಧಕ್ಕೆ ಸಂಭವನೀಯ ಪಕ್ಷಗಳಂತ ಹೇಳ್ಬಿಟ್ಟು ಕೇಳ್ತಾರೆ ನಮಗೆ ಎಕ್ಸಾಮಲ್ಲಿ. ಅದೇ ರೀತಿಯಾಗಿ ನಿಮಗೆ ನೆಕ್ಸ್ಟ್ ಒಂದು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್, ಎಕ್ಸ್ಟೆಂಟ್ ಆ್ಯಂಡ್ ಆಪರೇಷನ್ಸ್ ಆಫ್ ಭಾರತೀಯ ನ್ಯಾಯ ಸಂಹಿತ, ಡೆಫಿನಿಷನ್ಸ್ ಆ್ಯಂಡ್ ಜನರಲ್ ಎಕ್ಸ್ಪ್ಲನೇಷನ್ಸ್, ಟ್ರೆಂಡ್ಸ್ ಟುವರ್ಡ್ಸ್ ಜೆಂಡರ್ ನ್ಯೂಟ್ರಲಿಟಿ, ಪನಿಷ್ಮೆಂಟ್ಸ್, ಕಮ್ಯುನಿಟಿ ಸರ್ವಿಸಸ್, ಸೆಕ್ಷನ್ 4 to 13, commutations, amount of fine, liability in the default of payment of fine, solitary confinement, general exemptions, section 14 to 44. ಆತ್ಮೀಯ ಸ್ನೇಹಿತರೆ, ನಿಮಗೆ ಫಸ್ಟ್ ಯೂನಿಟಲ್ಲಿ ಯೂನಿಟ್ ಟಾಪಿಕ್ 3 ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡಲ್ಲಿ ತುಂಬ ಏನು ಅಳವಡಿಸಿದಾನೆ ಅಂದರೆ, ಇದೇನು ಕಾಯ್ದೆಗೆ ಸಂಬಂಧಪಟ್ಟಂಥ ಐತಿಹಾಸಿಕ ಹಿಂದೆ ತಿಳ್ಕೊಳ್ತೀರಾ. ಅದರಲ್ಲಿ ಭಾರತೀಯ ನ್ಯಾಯ ಸಂಹಿತೆಯ ವಿಸ್ತಾರ ಮತ್ತು ಕಾರ್ಯಾಚರಣೆ ಬಗ್ಗೆ ತಿಳ್ಕೊಳ್ತೀರಾ. ಈ ಕಾಯ್ದೆಯಲ್ಲಿ ಅಳವಡಿಸಿರುವಂತಹ ಪ್ರಮುಖ ವ್ಯಾಖ್ಯಾನವನ್ನು ತಿಳ್ಕೊಳ್ತೀರಾ ಅಥವಾ ಪರಿಭಾಷೆಯನ್ನು ನೋಡ್ತೀರಾ ಸಂಬಂಧಪಟ್ಟಂತೆ. ಮತ್ತು ಸಾಮಾನ್ಯ ವಿವರಣೆಗಳು, ಜನರಲ್ ಕ್ಲಾಸಸ್ಸನ್ನು ನೋಡ್ತೀರಾ. ಜನರಲ್ ಎಕ್ಸ್ಪ್ಲನೇಷನ್ಸನ್ನು ಸೆಕ್ಷನ್ 2 ರಿಂದ 3 ನೀವು ಸಾಮಾನ್ಯ ಎಕ್ಸ್ಪ್ಲನೇಷನ್ ನೋಡ್ತೀರಾ. ಅದನ್ನು ಹೊರತುಪಡಿಸಿದರೆ ನಿಮಗೆ ಟ್ರೆಂಡ್ಸ್ ಟುವರ್ಡ್ಸ್ ಜನರಲ್ ಮೆಚುರಿಟಿ, ಲಿಂಗ ಮತ್ತು ತಟಸ್ಥತೆ ಶಿಕ್ಷೆಗಳಿಗೆ ಸಂಬಂಧಪಟ್ಟಂತೆ. ಪನಿಷ್ಮೆಂಟ್ಸ್, ಕಮ್ಯುನಿಟಿ ಸರ್ವಿಸಸ್, ಸೆಕ್ಷನ್ಸ್ 4 to 13, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಎಕ್ಸಾಮ್ ಪರ್ಪಸ್. ನಿಮಗೆ ಪನಿಷ್ಮೆಂಟ್ ಮೇಲೆ ಒಂದು ಕ್ವಶನ್ಸು ಯಾವಾಗಲೂ ಕೂಡ ರೇಸ್ ಆಗಿರ್ತದೆ ಈ ಯೂನಿಟಲ್ಲಿ, ಅರ್ಥ ಮಾಡ್ಕೊಳ್ಳಿ. ಸೆಕ್ಷನ್ಸ್ 4 to 13 ನೀವು ಕಂಪಲ್ಸರಿಯಾಗಿ ಓದಬೇಕಾಗ್ತದೆ. ಅದೇ ರೀತಿಯಾಗಿ ಕಮ್ಯುಟೇಷನ್ಸ್, ಅಮೌಂಟ್ ಆಫ್ ಫೈನ್, ಲಿಯಬಿಲಿಟಿ ಇನ್ ಅ ಡಿಫಾಲ್ಟ್ ಆಫ್ ಪೇಮೆಂಟ್ ಆಫ್ ಫೈನ್, ಸಾಲಿಟರಿ ಕನ್ಫೈನ್ಮೆಂಟ್, ಜನರಲ್ ಎಕ್ಸೆಪ್ಷನ್ಸ್. ಅದೇ ರೀತಿಯಾಗಿ ನೀವು ಇದರಲ್ಲಿ ಡಿಫಾಲ್ಟ್ ಅನ್ನೋರಿಗೆ ಏಕಾಂತ ಬಂಧನ, ಸಾಲಿಟರಿ ಕನ್ಫೈನ್ಮೆಂಟ್, ಇದನ್ನು 6 ಮಾರ್ಕ್ಸಿಗೆ ಕೇಳೋ ಚಾನ್ಸ್ ತುಂಬ ಇದೆ. ವಿನಾಯಿತಿಗಳು, ಜನರಲ್ ಎಕ್ಸೆಪ್ಷನ್ಸ್, ಸೆಕ್ಷನ್ 14 to 44. ಆತ್ಮೀಯ ಸ್ನೇಹಿತರೆ, ನಿಮಗೆ ಮೊದಲ 2 ಟಾಪಿಕ್ಗಳಲ್ಲಿ 1, 2 10 ಮಾರ್ಕ್ಸಿಗೆ ಕೇಳಿ, ಇನ್ನೆಲ್ಲ ಟಾಪಿಕ್ಗಳನ್ನು 6 ಮಾರ್ಕ್ಸಿಗೆ ಕೇಳೋ ಸಂಭವನೀಯತೆ ಭಾಳ ಇದೆ. ಅದೇ ರೀತಿಯಾಗಿ ಫಸ್ಟ್ ಯೂನಿಟಲ್ಲಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡಲ್ಲಿ ಅದರಲ್ಲಿ ಭಾರತೀಯ ನ್ಯಾಯ ಸಂಹಿತೆ ನೋಡಿದ್ರಿ, ಡೆಫಿನಿಷನ್ಸ್ ಕ್ಲಾಸನ್ನು ನೋಡಿದಿರಿ. ಅದರಲ್ಲಿ ಪನಿಷ್ಮೆಂಟು ಮತ್ತು ಜನರಲ್ ಎಕ್ಸೆಪ್ಷನ್ಸು, ಸಾಲಿಟರಿ ಕನ್ಫೈನ್ಮೆಂಟ್, ಈ 3 ಕಾನ್ಸೆಪ್ಟ್ಗಳನ್ನು ಫೋಕಸ್ ಮಾಡಿಬಿಟ್ಟು ನಿಮಗೆ ಒಂದು ಕ್ವಶನ್ಸನ್ನು 16 ಮಾರ್ಕ್ಸಿಗೆ ಕೇಳ್ತಾನೆ. ಆತ್ಮೀಯ ಸ್ನೇಹಿತರೆ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ, ನಾನು ಹೇಳ್ತಿರೋದು ನಿಮಗೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ. ಯೂನಿಟ್ 2 ಅಲ್ಲಿ ನೋಡೋದಾದರೆ, ಯೂನಿಟ್ 2 ಅಲ್ಲಿ ಸರ್ ನಮಗೆ ಏನು ಕೇಳ್ಬೋದು, ಏನಿದೆ ನೋಡ್ಕೊಂಡು ಬರೋಣ. ನೋಡಿ, ಯೂನಿಟ್ 2 ಅಲ್ಲಿ ನಿಮಗೆ ಅಬೇಟ್ಮೆಂಟ್, ದುಷ್ಪ್ರೇರಣೆ ಅಥವಾ ಪ್ರಚೋದನೆ ಅಂತ ಕರಿತೀವಿ. ಅಬೇಟ್ಮೆಂಟ್ ಆಫ್ ಅಫೆನ್ಸಸ್ ಬೈ ಎ ಪರ್ಸನ್ಸ್ ಔಟ್ಸೈಡ್ ಇನ್ ಇಂಡಿಯಾ. ಕಂಪಲ್ಸರಿಯಾಗಿ ನಿಮ್ಗೆ ಇದ್ರ ಮೇಲೆ ಒಂದು ಕ್ವಶನ್ಸ್ ರೇಸ್ ಆಗಿರ್ತದೆ. ನಾನು ಹೇಳುವಂಥ ಪದಗಳ ಮೇಲೆ ನೀವು ಗಮನ ಇರಲಿ. ಅಬೇಟ್ಮೆಂಟ್ ಮೇಲೆ ನಿಮಗೊಂದು ಕ್ವಶನ್ಸ್ ಅಥವಾ ದುಷ್ಪ್ರೇರಣೆ ಅಥವಾ ಪ್ರಚೋದನೆ ಮೇಲೆ ಒಂದು ಕ್ವಶನ್ಸನ್ನು ಕೇಳಿರ್ತಾನೆ. ನೋಡಿ, ಹೊರಗಿನ ವ್ಯಕ್ತಿ ಅಪರಾಧಕ್ಕೆ ಕುಮ್ಮಕ್ಕು ಅಥವಾ ಪ್ರಚೋದನೆಗೆ ಸಂಬಂಧಪಟ್ಟಂತೆ ಏನು BNSL ಸೆಕ್ಷನ್ 45 ರಿಂದ 60 ಅಬೇಟ್ಮೆಂಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಅದೇ ರೀತಿಯಾಗಿ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ, ಸೆಕ್ಷನ್ 61 ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದನ್ನು ಕೂಡ ಒಂದೊಂದ್ಸರಿ 10 ಮಾರ್ಕ್ಸಿಗೆ 16 ಮಾರ್ಕ್ಸಿಗೆ ಕೇಳೋ ಸಂಭವನೀಯತೆ ಇದೆ. ಇಲ್ಲಾಂದರೆ 6 ಮಾರ್ಕ್ಸಿಗೆ ಇಲ್ಲ 8 ಮಾರ್ಕ್ಸಿಗೆ ಕಂಪಲ್ಸರಿ ಕೇಳಿದ್ದಾನೆ. ಆತ್ಮೀಯ ಸ್ನೇಹಿತರೆ, ಈ ಕಾನ್ಸೆಪ್ಟ್ನಲ್ಲಿ ಕೂಡ ನೀವು ಫೋಕಸ್ ಮಾಡಿ. ಮುಂದುವರೆದು ಗಮನಿಸಿ. ಅಟೆಂಪ್ಟ್, ಪ್ರಯತ್ನ ಪಡುವುದು, ಸೆಕ್ಷನ್ 62 ಅಂಡರಲ್ಲಿ ಇದನ್ನು ನೋಡಬೇಕಾಗುತ್ತದೆ. ಅದೇ ರೀತಿಯಾಗಿ ಅಫೆನ್ಸ್ ಅಗೇನೆಸ್ಟ್ ವುಮೆನ್, ರೇಪ್ ಆ್ಯಂಡ್ ಅದರ್ ಸೆಕ್ಸುವಲ್ ಅಫೆನ್ಸಸ್, ಸೆಕ್ಸುವಲ್ ಇಂಟರ್ಕೋರ್ಸ್ ಬೈ ಎಂಪ್ಲಾಯಿಂಗ್ ಡಿಸಿಟ್ಫುಲ್ ಮೀನ್ಸ್, ಸೆಕ್ಷನ್ 63 to 73. ಈ ಕ್ಲಾಸ್ಗಳನ್ನು ನೋಡ್ತೀರಾ. ಮಹಿಳೆಯರ ವಿರುದ್ಧ ಅಪರಾಧಗಳು, ಅತ್ಯಾಚಾರ ಇರಬಹುದು, ಇತರೆ ಲೈಂಗಿಕ ಅಪರಾಧಗಳು, ಮೋಸದ ವಿಧಾನಗಳನ್ನು ಬಳಸುವ ಮೂಲಕ ಲೈಂಗಿಕ ಸಂಭೋಗವನ್ನು ನೋಡ್ಬೋದಾಗಿದೆ. ಆತ್ಮೀಯ ಸ್ನೇಹಿತರೆ, ಆ ಸಂಬಂಧಪಟ್ಟಂತೆ ಏನೇನು ಹೇಳಿದರೆ, ಆ ಸಂಬಂಧಪಟ್ಟ ಎಷ್ಟು ಪನಿಷ್ಮೆಂಟ್ ಇದೆ ಎಂಬುದನ್ನು ಡೀಟೇಲ್ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಒಂದು ನೋಡಿ, ಕ್ರಿಮಿನಲ್ ಫೋರ್ಸ್ ಆ್ಯಂಡ್ ಅಸಲ್ಟ್ ಅಗೇನೆಸ್ಟ್ ವುಮೆನ್. ಮಹಿಳೆಯರ ವಿರುದ್ಧ ಅಪರಾಧಿಕ ಫೋರ್ಸ್ ಇರ್ಬೋದು ಅಥವಾ ಆಕ್ರಮಣ, 74 to 79 ನೀವು ನೋಡ್ತೀರಾ ಈ ಆ್ಯಕ್ಟಲ್ಲಿ. ಅದೇ ರೀತಿಯಾಗಿ ಅಫೆನ್ಸ್ ರಿಲೇಟಿಂಗ್ ಟು ಮ್ಯಾರೇಜ್, ಡೌರಿ, ಡೆತ್, ಮದುವೆಗೆ ಸಂಬಂಧಿಸಿದಂಥ ಅಪರಾಧಗಳು ಮತ್ತು ವರದಕ್ಷಿಣೆಗೆ ಸಂಬಂಧಿಸಿದ ಮರಣ, ಸೆಕ್ಷನ್ 80ಯಲ್ಲಿ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ. ಬೈಗಮಿ, ಸೆಕ್ಷನ್ 82, ಕ್ರುವಲ್ಟಿ 85 ಮತ್ತು 86.
ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನಿಮಗೆ ಇವೆರಡಲ್ಲಿ ಬೈಗಮ್ಮಿ ಇಲ್ಲ ಕ್ರೂವಲ್ಟಿ ನಿಮಗೆ 6 ಮಾರ್ಕ್ಸಿಗೆ ಕೇಳೋ ಇಲ್ಲ 6 ಮಾರ್ಕ್ಸಿಗೆ ಇಲ್ಲ 8 ಮಾರ್ಕ್ಸಿಗೆ ಕೇಳೋ ಅಂತ ಕಾನ್ಸೆಪ್ಟ್ ಇದೆ. ಅದೇ ರೀತಿಯಾಗಿ ಕಿಡ್ನಾಪಿಂಗ್ ಸೆಕ್ಷನ್ 87 ಅಪಹರಣ ಬಗ್ಗೆ ಇದನ್ನು ತುಂಬ ಸರಿ ಕೇಳಿರ್ತಾನೆ, ಅದನ್ನು ನೋಡ್ಕೊಂಡು ಬರೋಣ. ಮುಂದುವರೆದು ಗಮನಿಸಿ. ಅಫೆನ್ಸಸ್ ಎಗೇನೆಸ್ಟ್ ಚೈಲ್ಡ್ ಮಕ್ಕಳ ವಿರುದ್ಧದ ಅಪರಾಧಗಳು ಸೆಕ್ಷನ್ 91ರಿಂದ 97ರವರೆಗಿರುವಂಥ ಉಪಬಂಧಗಳು ಅಫೆನ್ಸ್ ಎಗೇನೆಸ್ಟ್ ಚೈಲ್ಡ್ ಮಕ್ಕಳ ವಿರುದ್ಧದ ಅಪರಾಧಗಳ ಬಗ್ಗೆ ತಿಳಿಸ್ಕೊಡ್ತವೆ ನಮಗೆ. ಈ ಯೂನಿಟಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದಂಥದ್ದು ಫಸ್ಟ್ ಒಂದು ಅಬೇಟ್ಮೆಂಟ್ ಮೇಲೆ ಫೋಕಸ್ ಮಾಡ್ತೀರಾ, ಅದನ್ನು ಹೊರತುಪಡಿಸಿದರೆ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಮೇಲೆ ಫೋಕಸ್ ಮಾಡ್ತೀರಾ. ಇವೆರಡು ಕಾನ್ಸೆಪ್ಟ್ನಲ್ಲಿ ಒಂದು ಕ್ವಶನ್ ಕೇಳಿರ್ತಾನೆ 16 ಮಾರ್ಕ್ಸಿಗೆ. ಅದನ್ನು ಹೊರತುಪಡಿಸಿದರೆ ವುಮೆನ್ಗೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಒಂದು ಕ್ವಶನ್ಸನ್ನು ರೈಸ್ ಮಾಡ್ಬೋದು. ಅದನ್ನು ಹೊರತುಪಡಿಸಿದರೆ ನಿಮಗೆ ಕಿಡ್ನಾಪಿಂಗ್ ಮೇಲೆ ಕ್ವಶನ್ಸನ್ನು ರೈಸ್ ಮಾಡೋ ಸಾಧ್ಯತೆ ತುಂಬ ಇದೆ. ಅಫೆನ್ಸಸ್ ಅಗೇನೆಸ್ಟ್ ಚೈಲ್ಡ್ ಮಕ್ಕಳ ವಿರುದ್ಧದ ಅಪರಾಧಗಳ ಬಗ್ಗೆ ಕ್ವಶನ್ಸನ್ನು ರೈಸ್ ಮಾಡ್ಬೋದು. ಮುಂದುವರೆದು ಗಮನಿಸಿ. ಯೂನಿಟ್ 3 ಅಫೆನ್ಸಸ್ ಅಗೇನೆಸ್ಟ್ ದ ಹ್ಯೂಮನ್ ಬಾಡಿ ಅಫೆನ್ಸಸ್ ಅಫೆಕ್ಟಿಂಗ್ ಲೈಫ್ ಕಲ್ಪಬಲ್ ಹೋಮಿಸೈಡ್ ಮಾಬ್ ಲಿನ್ಸಿಂಗ್. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನಿಮಗೆ ಕೊಲೆ ಮತ್ತು ಅಪರಾಧಿಕ ನರಹತ್ಯೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮಗೆ ಇವೆರಡರಲ್ಲಿ ನಿಮ್ಗೆ ಒಂದು ಕ್ವಶನ್ಸನ್ನು ಮರ್ಡರ್ ಮೇಲಾದರೂ ಕೇಳಿರ್ತಾನೆ, ಇಲ್ಲ ಅಪರಾಧಿಕ ನರಹತ್ಯೆ ಮೇಲಾದರೂ. ಅಲ್ಲಿ IPC ಸೆಕ್ಷನ್ 300 to 299 ಇತ್ತು. ಕಲ್ಪಬಲ್ ಹೋಮಿಸೈಡ್ ಅಂದರೆ ಸೆಕ್ಷನ್ 299 ಇತ್ತು. ಇಲ್ಲಿ ಚೇಂಜಸ್ ಆಗಿದೆ. ಮಾನವ ದೇಹದ ವಿರುದ್ಧದ ಅಪರಾಧಗಳು ಜೀವನದ ಮೇಲೆ ಪರಿಣಾಮ ಬೀರುವಂತಹ ಅಪರಾಧಿ ನರಹತ್ಯೆ ಅಥವಾ ಗುಂಪು ಹತ್ಯೆ ಮೀನ್ಸ್ ಮಾಬ್ ಲಾಂಚಿಂಗ್. ಆತ್ಮೀಯ ಸ್ನೇಹಿತರೆ, ಏನು ಸೆಕ್ಷನ್ 100 ನೋಡ್ತೀರಾ, ಅದೇ ರೀತಿಯಾಗಿ 102, 103, 105, 110 ಮರ್ಡರ್. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಕಲ್ಪಬಲ್ ಹೋಮಿಸೈಡು ಮರ್ಡರ್ ಬಗ್ಗೆ ಎರಡು ಕಾನ್ಸೆಪ್ಟನ್ನು ನೀವು ಫೋಕಸ್ ಮಾಡಿದರೆ ಈಸಿ ವೇಲಿ ಇದನ್ನು ಮಾಡ್ಬೋದು. ಈ ಯೂನಿಟನ್ನು ನೀವು ಸ್ಪೇಸ್ ಮಾಡ್ಬೋದಾಗಿದೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ. ಹಿಟ್ ಆ್ಯಂಡ್ ರನ್ ಕೇಸಸ್ ಕಾಸಿಂಗ್ ಡೆತ್ ಬೈ ರ್ಯಾಶ್ ಆರ್ ನೆಗ್ಲಿಜೆನ್ಸಿ ಆ್ಯಕ್ಟ್ ಸೆಕ್ಷನ್ 101, 104, 106, 109. ಹಿಟ್ ಮತ್ತು ರನ್ ಪ್ರಕರಣಗಳು ರಾಶ್ ಅಥವಾ ನಿರ್ಲಕ್ಷ್ಯತೆ ಕ್ರಿಯೆಯಿಂದ ಸಾವಿಗೆ ಕಾರಣವಾಗ್ತವೆ ಅಂತ ಹೇಳ್ಬಿಟ್ಟು ಅಂಥ ಸಂದರ್ಭಗಳಲ್ಲಿ ಇದನ್ನು ತಡೆ ಹಿಡಿದಿದ್ದಾರೆ. ಹಿಟ್ ಆ್ಯಂಡ್ ರನ್ ಬಗ್ಗೆ ಸ್ವಲ್ಪ ಏನು ಈಗಾಗಲೇ ಲಾರಿ ಡ್ರೈವರ್ಗಳು ಅವರು ಸ್ವಲ್ಪ ಪ್ರೊಟೆಸ್ಟ್ ಮಾಡಲಿಕ್ಕೆ ಅದನ್ನು ಸ್ವಲ್ಪ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಅದು ನೋಡೋಣಂತೆ. ಅದು ಇಂಪಾರ್ಟೆಂಟ್ ತಿಳ್ಕೊಬೇಕು ಕಾನ್ಸೆಪ್ಟ್ಗಳನ್ನು. ನಿಮ್ಮ ಸೆಕ್ಷನ್ ಬಂದುಬಿಟ್ಟು 101, 104, 106, 109 ಓದ್ತೀರಾ. ಅದೇ ರೀತಿಯಾಗಿ ಸೂಸೈಡ್ ಆತ್ಮಹತ್ಯೆ ಮಾಡ್ಕೊಳ್ಳೋದು 107 to 108. ಮುಂದುವರೆದು ಗಮನಿಸಿದರೆ ನಮಗೆ ಆರ್ಗನೈಸ್ಡ್ ಕ್ರೈಮ್ಸ್ ಸೆಕ್ಷನ್ಸ್ 111 to 112 ಸಂಘಟಿತ ಅಪರಾಧಗಳಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು ಕೂಡ. ಇನ್ನು ಟೆರರಿಸ್ಟ್ ಆ್ಯಕ್ಟಲ್ಲಿ ಸೆಕ್ಷನ್ಸ್ 113 ಅದನ್ನು ನೋಡಬೇಕಾಗ್ತದೆ. ಅರ್ಟ್ ಗ್ರೀವಿಯಸ್ ಅರ್ಟ್ ರಿಸಲ್ಟಿಂಗ್ ಇನ್ ವೆಜಿಟೇಟಿವ್ ಸ್ಟೇಟ್ ಆರ್ ಪರ್ಮನೆಂಟ್ ಡಿಸಬಿಲಿಟಿ ಸೆಕ್ಷನ್ 114 + 114ರಿಂದ 125 ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರ್ತದೆ. ಆತ್ಮೀಯ ಸ್ನೇಹಿತರೆ, ನಿಮಗೆ ಮರ್ಡರು ಇಲ್ಲ ಕಲ್ಪಬಲ್ ಹೋಮಿಸೈಡ್ ಮೇಲೆ ಕ್ವಶನ್ಸ್ ರೈಸ್ ಆಗಿದ್ದರೆ ಇದರಲ್ಲಿ ನಿಮಗೆ ಅರ್ಟ್ ಮೇಲೆ ಕ್ವಶನ್ಸ್ ರೈಸ್ ಆಗಿರ್ತದೆ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಅರ್ಟ್ ಹಲ್ಲೆ ಮತ್ತು ತೀವ್ರ ಗಾಯ ಮತ್ತು ತೀವ್ರ ಗಾಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಕ್ವಶನ್ಸನ್ನು ತುಂಬ ಕ್ವಶನ್ ಪೇಪರಲ್ಲಿ ರಿವಿಷನ್ ಮಾಡಿದ್ದಾನೆ. ಆ ಕ್ವಶನ್ಸ್ ಮೇಲೆ ನೀವು ಫೋಕಸ್ ಮಾಡಿ. ಅದನ್ನು ಹೊರತುಪಡಿಸಿದರೆ ರಾಂಗ್ಫುಲ್ ರಿಸ್ಟರೆಂಟ್ ಆ್ಯಂಡ್ ಕನ್ಫೈನ್ಮೆಂಟ್ ಇದು ಕೂಡ ಇಂಪಾರ್ಟೆಂಟೇ. ಸೆಕ್ಷನ್ಸ್ 126 to 127. ಕ್ರಿಮಿನಲ್ ಫೋರ್ಸ್ ಆ್ಯಂಡ್ ಅಸಲ್ಟ್ ಸೆಕ್ಷನ್ಸ್ 128 to 136. ಏನು ಕ್ರಿಮಿನಲ್ ಫೋರ್ಸ್ ಆ್ಯಂಡ್ ಅಸಲ್ಟ್ ಬಗ್ಗೆ ತಿಳ್ಕೊಬೇಕಾಗ್ತದೆ. ಕ್ರಿಮಿನಲ್ ಫೋರ್ಸ್ ಮತ್ತು ಆಕ್ರಮಣ ಬಗ್ಗೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದನ್ನು ಕೂಡ ನೀವು ಫೋಕಸ್ ಮಾಡಬೇಕಾಗ್ತದೆ. ಕಿಡ್ನಾಪಿಂಗ್ ಇರ್ಬೋದು, ಇನ್ಕ್ಲೂಡಿಂಗ್ ಕಿಡ್ನಾಪಿಂಗ್ ಫಾರ್ ಬೆಗ್ಗರಿ ಭಿಕ್ಷಾಟನೆಗೆ ಸಂಬಂಧಪಟ್ಟಂತೆ ಅಪಹರಣ ಸೇರಿದಂತೆ ಅಪಹರಣ ಬಗ್ಗೆ ನೀವು ತಿಳ್ಕೊಳ್ತೀರಾ. ಅದೇ ರೀತಿಯಾಗಿ ಅಬುಡಿಕ್ಷನ್ಸ್ ಸ್ಲ್ಯಾವರಿ ಆ್ಯಂಡ್ ಫೋರ್ಸ್ಡ್ ಲೇಬರ್ ಸೆಕ್ಷನ್ಸ್ 137 to 146. ಅಪಹರಣ ಇರ್ಬೋದು, ಗುಲಾಮಗಿರಿ ಇರ್ಬೋದು ಮತ್ತು ಬಲವಂತದ ಕೆಲಸ ಮಾಡಿಸ್ಲಿಕ್ಕೆ ಏನು ಪನಿಷ್ಮೆಂಟ್ ಇದೆ ಹಂಗಂದ್ರೆ ಏನಂತ ಹೇಳಿದೆ ಅಂತ ಹೇಳ್ಬಿಟ್ಟು ನೀವು ಸೆಕ್ಷನ್ಸ್ 137 to 146 ನೋಡ್ತೀರಾ ಆತ್ಮೀಯ ಸ್ನೇಹಿತರೆ. ಇನ್ನು ಯೂನಿಟ್ 4 ಏನಿದೆ ನೋಡೋದಾದರೆ ಆತ್ಮೀಯ ಸ್ನೇಹಿತರೆ, ಇನ್ನು ಯೂನಿಟ್ 4ಅಲ್ಲಿ ಅಫೆನ್ಸ್ ಅಗೇನೆಸ್ಟ್ ಸ್ಟೇಟ್ ರಾಜ್ಯದ ವಿರುದ್ಧದ ಅಪರಾಧಗಳ ಬಗ್ಗೆ ತಿಳ್ಕೊಳ್ತೀರಾ. ಅದೇ ರೀತಿಯಾಗಿ ವ್ಯಾಗಿಂಗ್ ಆರ್ ಅಟೆಂಪ್ಟಿಂಗ್ ಟು ವೇಜ್ ವಾರ್ ಅಗೇನೆಸ್ಟ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ಸ್ ಎಂಡೇಜರಿಂಗ್ ಸಾವರ್ನಿಟಿ ಯುನಿಟಿ ಆ್ಯಂಡ್ ಇಂಟೆಗ್ರಿಟಿ ಆಫ್ ಇಂಡಿಯಾ ಸೆಕ್ಷನ್ಸ್ 147 to 158. ಏನು ರಾಜ್ಯದ ವಿರುದ್ಧದ ಅಪರಾಧಗಳ ಬಗ್ಗೆ ನೋಡೋದಾದರೆ ಅಥವಾ ಭಾರತ ಸರ್ಕಾರದ ವಿರುದ್ಧ ಯುದ್ಧ ಮಾಡಲಿರಬಹುದು, ಯುದ್ಧ ಮಾಡಲು ಪ್ರಯತ್ನಿಸದಿರಬಹುದು ಅಥವಾ ಭಾರತದ ಸಾರ್ವಭೌಮತ್ವ ಏಕತೆ ಮತ್ತು ಸಮಗ್ರತೆಗೆ ಅಪಾಯವನ್ನು ಮಾಡುವಂತಹ ಕಾಯ್ದೆಗಳಿಗೆ ನೋಡೋದಾದರೆ ಅದರಲ್ಲಿ ಸೆಕ್ಷನ್ಸ್ 147 to 158ವರೆಗೂ
ಭಾರತದ ಸಾರ್ವಭೌಮತ್ವ, ಏಕತೆ ಅಥವಾ ಸಮಗ್ರತೆಗೆ ಏನಾದರೂ ಅಡ್ಡಿಪಡಿಸೋದಿರ್ಬೋದು ಅಥವಾ ಯುದ್ಧ ಮಾಡೋ ಸಂದರ್ಭಕ್ಕೆ ಸಂಬಂಧಪಟ್ಟಂತ ತಿಳಿಸ್ಕೊಡ್ತದೆ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು ಕೂಡ. ಅದನ್ನು ಹೊರತುಪಡಿಸಿದರೆ ನಿಮಗೆ ಅಫೆನ್ಸ್ ರಿಲೇಟಿಂಗ್ ಟು ಎಲೆಕ್ಷನ್ಸ್, ಕಾಯಿನ್ ಕರೆನ್ಸಿ ನೋಟ್ ಎಕ್ಸೆಟ್ರಾ. ಕಾಯಿನ್ ಕರೆನ್ಸಿ ಕ್ವಶನ್ಸನ್ನು ಒಂದ್ಸರಿ ಕೇಳಿದ್ದಾನೆ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಎಲೆಕ್ಷನ್ಸನ್ನು ಕೂಡ ಶಾರ್ಟ್ ನೋಟ್ಸ್ ಕೇಳಿರ್ತಾನೆ ಪದೇ ಪದೇ ಅವಾಗಿಂದ ಅವಾಗ. ಅದನ್ನು ಕೂಡ ಫೋಕಸ್ ಮಾಡಿ. ಸೆಕ್ಷನ್ 168 to 188. ಅದನ್ನು ಹೊರತುಪಡಿಸಿದರೆ ನಿಮಗೆ ಅಫೆನ್ಸಸ್ ಎಗೇನೆಸ್ಟ್ ಪಬ್ಲಿಕ್ ಟ್ರಾಂಕ್ವಿಲಿಟಿ, ಏನು ಸಾರ್ವಜನಿಕ ನೆಮ್ಮದಿ ವಿರುದ್ಧದ ಅಪರಾಧಗಳ ಬಗ್ಗೆ ನೋಡಬಹುದಾಗಿದೆ. ಅದರಲ್ಲಿ ಅನ್ಲಾಫುಲ್ ಅಸೆಂಬ್ಲಿ, ಕಾನೂನುಬಾಹಿರ ಸಭೆ, ರಾಯಿಟಿಂಗ್ ಗಲಭೆ, ಅಫ್ರೆ, ಪ್ರಮೋಟಿಂಗ್ ಎನಿಮಿಟಿ ಬಿಟ್ವೀನ್ ಗ್ರೂಪ್ಸ್ ಆನ್ ದಿ ಗ್ರೌಂಡ್ಸ್ ಆಫ್ ರಿಲಿಜಿಯನ್ ಎಕ್ಸೆಟ್ರಾ, ಧರ್ಮದ ಆಧಾರದ ಮೇಲೆ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜಿಸುವುದು ಇತ್ಯಾದಿಗಳನ್ನು ನೋಡಬಹುದಾಗಿದೆ ಆತ್ಮೀಯ ಸ್ನೇಹಿತರೆ. ಇಂಪುಟೇಷನ್ಸ್, ಅಸರ್ಷನ್ಸ್ ಪ್ರಿಜುಡಿಷಿಯಲ್ ಟು ನ್ಯಾಷನಲ್ ಇಂಟಿಗ್ರೇಷನ್, ಸೆಕ್ಷನ್ಸ್ 189 to 190. ಆರೋಪಗಳು ಇರಬಹುದು, ರಾಷ್ಟ್ರೀಯ ಏಕೀಕರಣಕ್ಕೆ ಪೂರ್ವಗ್ರಹಪಡಿಸುವಂತಹ ಪ್ರತಿಪಾದನೆ ಬಗ್ಗೆ ತಿಳಿಸ್ಕೊಡ್ಬೇಕಾಗ್ತದೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ. ಅಫೆನ್ಸಸ್ ಅಗೇನೆಸ್ಟ್ ಪಬ್ಲಿಕ್ ಜಸ್ಟಿಸ್, ಸಾರ್ವಜನಿಕ ನ್ಯಾಯದ ವಿರುದ್ಧ ಅಪರಾಧಗಳ ಬಗ್ಗೆ ಸುಳ್ಳನ್ನು ನೋಡಬಹುದಾಗಿದೆ ನೀವು, ಅದರಲ್ಲಿ ಫಾಲ್ಸ್ ಇದೆ. ಫ್ಯಾಬ್ರಿಸೇಟಿಂಗ್ ಎವಿಡೆನ್ಸ್, ಡಿಸ್ಟ್ರಕ್ಷನ್ಸ್ ಆಫ್ ಎವಿಡೆನ್ಸ್, ಹಾರ್ಬೋರಿಂಗ್ ಆಫ್ ಅಫೆಂಡರ್ಸ್, ಸೆಕ್ಷನ್ಸ್ 227 to 238. ಏನು ಸಾಕ್ಷ್ಯವನ್ನು ನಿರ್ಮಿಸುವುದು, ಸಾಕ್ಷ್ಯದ ನಾಶದ ಅಪರಾಧಗಳಿಗೆ ಆಶ್ರಯನ ನೀಡುವುದು, ಯಾರ ವ್ಯಕ್ತಿಗೆ ಸಾಕ್ಷಿಗೆ ಸಂಬಂಧಪಟ್ಟ ನಾಶಪಡಿಸೋದಕ್ಕೆ ಅಥವಾ ಸಾಕ್ಷಿಗೆ ಆಶ್ರಯ ನೀಡೋದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಅಪರಾಧಗಳನ್ನು ನಿಮಗೆ ಭಾರತೀಯ ನ್ಯಾಯ ಸಂಹಿತ 2023ರಲ್ಲಿ ಕಲಂ 227ರಿಂದ 238 ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡಬೇಕಾಗ್ತದೆ. ಅದನ್ನು ಹೊರತುಪಡಿಸಿದರೆ ಪಬ್ಲಿಕ್ ನ್ಯೂಸೆನ್ಸ್, ಏನು ಸಾರ್ವಜನಿಕ ಉಪದ್ರವದ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೆಕ್ಷನ್ಸ್ 270 to 273 ಒಳಗೆ ನಿಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಗಮನಿಸಿ. ಮಿಸ್ಚೀಫ್ ಅಂಡ್ ಕ್ರಿಮಿನಲ್ ಟ್ರೆಸ್ಪಾಸ್, ಅರ್ಥ ಮಾಡ್ಕೊಳ್ಳಿ. ಕಿಡಿಗೇಡಿತನ ಅಂತ ಕರಿತೀವಿ, ಮತ್ತು ಕ್ರಿಮಿನಲ್ ಉಲ್ಲಂಘನೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. 324 to 334 ಈ ಕಾನ್ಸೆಪ್ಟ್ನಲ್ಲಿ ಫೋಕಸ್ ಮಾಡಬೇಕಾಗ್ತದೆ. ಅದನ್ನು ಹೊರತುಪಡಿಸಿದರೆ ಫೋರ್ಜರಿ ಅಫೆನ್ಸಸ್ ರಿಲೇಟಿಂಗ್ ಟು ಪ್ರಾಪರ್ಟಿ ಮಾರ್ಕ್ಸ್, ನಕಲಿ ಇರ್ಬೋದು, ಆಸ್ತಿ ಗುರುತುಗಳಿಗೆ ಸಂಬಂಧಿಸಿದಂಥ ಅಪರಾಧಗಳನ್ನು ನೀವು ಭಾರತೀಯ ನ್ಯಾಯ ಸಂಹಿತೆ ಕಲಂ 335ರಿಂದ 344ವರೆಗೂ ತಿಳ್ಕೊಳ್ತೀರಾ. ಇದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದುಬಿಟ್ಟು ನಿಮಗೆ ಅಫೆನ್ಸಸ್ ಅಗೇನ್ಸ್ಟ್ ಸ್ಟೇಟ್ ಬಗ್ಗೆ ಒಂದು ನೋಡ್ಕೊಳ್ತೀರಾ. ಅದೇ ರೀತಿಯಾಗಿ ಅಫೆನ್ಸಸ್ ರಿಲೇಟಿಂಗ್ ಟು ಎಲೆಕ್ಷನ್ಸ್ ಬಗ್ಗೆ ನೋಡ್ಕೋಬೋದಾಗಿದೆ. ಕರೆನ್ಸಿ, ಕಾಯಿನ್ ಕರೆನ್ಸಿ ನೋಟ್ಸ್ ಬಗ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಅದನ್ನು ನೋಡ್ಕೊಳ್ತೀರಾ. ಅದರಲ್ಲಿ ಇನ್ನು ಎಲ್ಲ ಮಿಕ್ಸ್ ಆಗಿರೋದ್ರಿಂದ 6 ಮಾರ್ಕ್ಸಿಗೆ ಇಲ್ಲ 8 ಮಾರ್ಕ್ಸಿಗೆ ಕೇಳೋಂಥ ಕ್ವಶನ್ಸ್ ತುಂಬ ಇದೆ. ಪಬ್ಲಿಕ್ ನ್ಯೂಸೆನ್ಸು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ತುಂಬ ಸರಿ 16 ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ ಕೇಳಿರೋಂಥ ಕಾನ್ಸೆಪ್ಟು. ಅದೇ ರೀತಿಯಾಗಿ ಮಿಸ್ಚೀಫ್ ಅಂಡ್ ಕ್ರಿಮಿನಲ್ ಟ್ರೆಸ್ಪಾಸ್, ಈ ಯೂನಿಟಲ್ಲಿ ನೀವು ಇದನ್ನು ಕೂಡ ಫೋಕಸ್ ಮಾಡಬೇಕಾಗ್ತದೆ. ಅರ್ಥ ಆಗದೆ ಅಂತ ನಾನು ಭಾವಿಸ್ತೇನೆ. ಅನ್ಲಾಫುಲ್ ಅಸೆಂಬ್ಲಿ, ರಾರಿಟಿಂಗ್ ಇವೆಲ್ಲ ನೀವು ನೋಡ್ಕೋಬೇಕು. ಅದನ್ನು ನಾನು ಕ್ಲಾಸ್ ತಗೊಂಡಾಗ ಡೀಟೇಲ್ ಆಗಿ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಮುಂದುವರೆದು ಗಮನಿಸಿ. ಯೂನಿಟ್ 5 ಏನಿದೆ ನೋಡೋದಾದರೆ ಅಫೆನ್ಸಸ್ ಎಗೇನೆಸ್ಟ್ ಪ್ರಾಪರ್ಟಿ ಥೆಫ್ಟ್, ಸ್ನ್ಯಾಚಿಂಗ್, ಆಸ್ತಿ ಕಳ್ಳತನ ಇರ್ಬೋದು ಮತ್ತು ಕಸಿದುಕೊಳ್ಳುವುದು. ಅಫೆನ್ಸಸ್ ಎಗೇನೆಸ್ಟ್ ಪ್ರಾಪರ್ಟಿ ಥೆಫ್ಟ್, ಸ್ನ್ಯಾಚಿಂಗ್, ಕಳ್ಳತನ ಮಾಡುವುದು ಇರ್ಬೋದು, ಆಸ್ತಿಗೆ ಸಂಬಂಧಪಟ್ಟಂತೆ, ಮತ್ತು ಸ್ನ್ಯಾಚಿಂಗ್ ಕಸಿದುಕೊಳ್ಳುವುದು. ಭಾರತೀಯ ನ್ಯಾಯ ಸಂಹಿತೆ 2023 ಸಂಬಂಧಪಟ್ಟಂತೆ ಕಲಂ 303ರಿಂದ 307 ತಿಳಿಸ್ಕೊಟ್ಟಿದೆ. ತುಂಬ ಇಂಪಾರ್ಟೆಂಟ್ ಅದು ಕೂಡ. ಎಕ್ಸ್ಟ್ರಾಷನ್, ಸುಲಿಗೆ ಮಾಡೋದು, ಸೆಕ್ಷನ್ 308 ತಿಳಿಸ್ಕೊಟ್ಟಿದ್ದಾರೆ. ರಾಬ್ರಿ, ಸೆಕ್ಷನ್ಸ್ 309 to ಸೆಕ್ಷನ್ 313 ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಎಕ್ಸ್ಟ್ರಾಷನ್ಸ್ ಇರ್ಬೋದು, ರಾಬ್ರಿ ಇರ್ಬೋದು, ಅದೇ ರೀತಿ ಡಕಾಯಿತಿ, ಸೆಕ್ಷನ್ಸ್ 313 to 312. ನೆಕ್ಸ್ಟ್ ಒಂದು ಕ್ರಿಮಿನಲ್ ಮಿಸ್ಅಪ್ರೋಪ್ರಿಯೇಷನ್ಸ್ ಆಫ್ ಪ್ರಾಪರ್ಟಿ, ಸೆಕ್ಷನ್ 314 to 315. ನೆಕ್ಸ್ಟ್ ಒಂದು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಸೆಕ್ಷನ್ 316. ರಿಸೀವಿಂಗ್ ಸ್ಟೋಲನ್ ಪ್ರಾಪರ್ಟಿ, ಸೆಕ್ಷನ್ 317. ಚೀಟಿಂಗ್, ಸೆಕ್ಷನ್ 318 to 319. ಡಿಫಾಮೇಷನ್ಸ್, ಕ್ರಿಮಿನಲ್ ಇಂಟಿಮಿಡೇಷನ್ಸ್, ಇನ್ಸಲ್ಟ್, ಎನಿಯನ್ಸಸ್ ಎಕ್ಸೆಟ್ರಾ. ಏನು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ನೋಡಬಹುದಾಗಿದೆ. ಕದ್ದ ಆಸ್ತಿಯನ್ನು ಸ್ವೀಕರಿಸೋದು ಇರ್ಬೋದು, ರಿಸೀವಿಂಗ್ ಸ್ಟೋಲನ್ ಪ್ರಾಪರ್ಟಿ, ಕದ್ದ ಆಸ್ತಿಯನ್ನು ಸ್ವೀಕರಿಸೋಕೆ ಸಂಬಂಧಪಟ್ಟಂಥ ಅಪರಾಧಗಳು, ಚೀಟಿಂಗ್, ಕ್ರಿಮಿನಲ್ ವಂಚನೆ ಸಂಬಂಧಪಟ್ಟ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನಿಮಗೆ ಚೀಟಿಂಗ್ ಮೇಲೆ ಕ್ವಶನ್ಸನ್ನು ಕೇಳ್ಬೋದು ಇಲ್ಲಿ, ನಿಮಗೆ ಅರ್ಥ ಮಾಡ್ಕೊಳ್ಳಿ. ಡಿಫಾಮೇಷನ್ ಮೇಲೆ ಒಂದು ಕ್ವಶನ್ಸ್ ರೇಸ್ ಆಗಿರ್ತದೆ. ಕ್ರಿಮಿನಲ್ ಇಂಟಿಮಿಡೇಷನ್ಸ್, ಕ್ರಿಮಿನಲ್ ಬೆದರಿಕೆ ಇರ್ಬೋದು, ಇನ್ಸಲ್ಟ್ ಮೀನ್ಸ್ ಅವಮಾನ ಇರ್ಬೋದು, ಅನೋನಿಯನ್ಸ್ ಕಿರಿಕಿರಿ ಇತ್ಯಾದಿಗಳನ್ನು ನೀವು ಸೆಕ್ಷನ್ಸ್ 351 to 356 ನೋಡ್ತೀರಾ. ಆತ್ಮೀಯ ಸ್ನೇಹಿತರೆ, ನೀವು ಈ ಯೂನಿಟಲ್ಲಿ ಫೋಕಸ್ ಮಾಡಬೇಕಾಗಿರೋದು ಮಾನನಷ್ಟ, ಡಿಫಾಮೇಷನ್ ಬಗ್ಗೆ ತಿಳ್ಕೊಳ್ತೀರಾ. ಅದೇ ರೀತಿಯಾಗಿ ಚೀಟಿಂಗ್ ಬಗ್ಗೆ ನೀವು ಕಾನ್ಸೆಪ್ಟನ್ನು ಕೊಡಿ. ಅದರಲ್ಲಿ ಡಕಾಯಿತಿ, ರಾಬ್ರಿ, ಎಕ್ಸ್ಟ್ರಾಕ್ಷನ್ಸ್, ಈ ಮೂರರಲ್ಲಿ ಒಂದು ಕ್ವಶನ್ಸನ್ನು ನಿಮಗೆ ರೈಸ್ ಮಾಡಿರ್ತಾನೆ. ಥೆಫ್ಟ್ ಮೀನ್ಸ್ ಕಳ್ಳತನ,
ತುಂಬ ಇಂಪಾರ್ಟೆಂಟು. ಅದು ಕಾನ್ಸೆಪ್ಟಲ್ಲಿ ನೀವು ಫೋಕಸ್ ಮಾಡಿ. ನಾನು ಕ್ವಶನ್ಸ್ ಪೇಪರ್ನ ಸಾಲ್ವ್ ಮಾಡಬೇಕಾದಾಗ ಯಾವ್ಯಾವ ಕ್ವಶನ್ಸನ್ನು ನೀವು ಎಕ್ಸಾಕ್ಟಾಗಿ ಓದಬೇಕು, ಯಾವ ಯೂನಿಟಲ್ಲಿ ಎಷ್ಟು ಕ್ವಶನ್ಸನ್ನು ಓದಿದ್ರೆ ಸಾಕು ಎಂಬುದನ್ನು ನಾನು ಮುಂದಿನ ತರಗತಿಯಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಇದು ಸಿಲೆಬಸ್ ಸರ್, ನಮಗೆ ಏನಿದೆ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು ಅರ್ಥ ಆಯ್ತಾ? ಸಿಲೆಬಸ್ಸನ್ನು ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಿಂದಿನ ತರಗತಿಯಲ್ಲಿ ಆತ್ಮೀಯ ಸ್ನೇಹಿತರೆ ನಾವು ಭಾರತೀಯ ನ್ಯಾಯ ಸಂಹಿತೆ 2023 ಸಂಬಂಧಪಟ್ಟಂತೆ 3 ಇಯರ್ಸ್ LLB ಫಸ್ಟ್ ಸೆಮಿಸ್ಟರಲ್ಲಿ KS ಯೂನಿವರ್ಸಿಟಿ ಹುಬ್ಳಿ ಅವರು ಪ್ರಿಸ್ಕ್ರೈಬ್ ಮಾಡುವ ಸಿಲೆಬಸ್ಸನ್ನು ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸರಳ ಭಾಷೆಯಲ್ಲಿ ಅಥವಾ ಸರಳ ಪದಗಳನ್ನು ಉಪಯೋಗಿಸಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.